ಟಿ ರವಿ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹೆಸರು ಹೇಳದೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ಬಹಳ ದೊಡ್ಡ ಅಭಿವೃದ್ಧಿ ಕೆಲಸ ಆಗಿದೆ, ಆದರೆ ಅದನ್ನ ಪರಿಗಣಿಸದೆ ಕೆಲವರು ವಿರೋಧವನ್ನ ಮಾಡಿದರು. ಪ್ರಾಯೋಜಿತ ಗುಂಪು ಟಿಕೆಟ್ಗಾಗಿ ಏನೇನೋ ಮಾಡಿತ್ತು. ಪಕ್ಷ ವಿರೋಧಿ ಗಲಭೆ ಅವಮಾನ ಮಾಡಿದವರಿಗೆ ಟಿಕೆಟ್ ಸಿಗಲ್ಲ, ಇನ್ನಾದ್ರೂ ಇವರು ಪಾಠ ಕಲೀಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪಾರ್ಟಿ ನರೇಂದ್ರ ಮೋದಿ ಅಂತ ನಾಯಕತ್ವ, ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ, ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ನಾಯಕರು ತೋರಿಸ್ಕೊಟ್ಟಿದ್ದಾರೆ. ನನಗೆ ಆನಂದ ಆಗಿದೆ. ನನ್ನ ಓಡಾಟಕ್ಕೆ, ನನ್ನ ಶ್ರಮಕ್ಕೆ ನಿಜವಾಗ್ಲೂ ನಮ್ಮ ನಾಯಕರು ನನ್ನ ಜೊತೆಯಾಗಿ ನಿಂತು ನನಗೆ ಬೆಂಗಳೂರು ಉತ್ತರದಲ್ಲಿ, ಮೊದಲು ನಾನು ಇಲ್ಲಿ MLA ಆಗಿದ್ದೆ, ಯಶವಂತಪುರದಲ್ಲಿ MLA ಆಗಿ ಇಲ್ಲಿ ಮಂತ್ರಿ ಆಗಿದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಯಶವಂತಪುರದಲ್ಲಿ ನಾವು ಮಾಡಿದ್ವಿ. ಅದರ ಜೊತೆಗೆ ಯಶವಂತಪುರದಲ್ಲಿ ಸೋಮಶೇಖರ್ ಅವರು ಬಂದಾಗ ಅವರನ್ನು ಗೆಲ್ಲಿಸೋದಕ್ಕೆ ಕೂಡ ನಾನು ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದು ಬೂದಿ ಮುಚ್ಚಿದ ಕೆಂಡ ಅಂತೂ ಅಲ್ಲ, ಕಾಣಿಸಿಕೊಳ್ತಾ ಇದೆ, ಕೆಂಡ ಜ್ವಲಿಸ್ತಾ ಇದೆ ಅಂತ ಹೇಳಿ. ಬಟ್ ಇದನ್ನ ನೀರು ಹಾಕಿ ತಣ್ಣಗೆ ಮಾಡುವಂಥಕ್ಕೆ ಯಾರು ಮುಂದಾಗ್ತಾ ಇಲ್ವಾ? ಕಾರಣ ಬಿಸಿಲು ಬೇರೆ ಜಾಸ್ತಿ ಇದೆ. ಈಗ ತಣ್ಣಗೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಮುಂದಾಗ್ತಾ ಇಲ್ವಾ, ಅಥವಾ ಇನ್ನೂ ಉರಿಲಿ ಸ್ವಲ್ಪ ಕಾಯಿಸ್ಕೊಳ್ಳೋಣ ಇದರಲ್ಲಿ ಅಂತ ಇದ್ದಾರಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಬಂಡಾಯ, ದೊಡ್ಡ ಮಟ್ಟದ ಅಸಮಾಧಾನ ಏನೇ ಇದ್ರೂ ಕೂಡ ಆ ಮೋದಿ ಅನ್ನೋ ಹೆಸರಿನ ಶಕ್ತಿ ಏನಿದೆ ಅದು ತಡೆಯೊಡ್ಡೋದಕ್ಕೆ BJPಯಲ್ಲಿ ಆ ಒಂದು ಮಾಸ್ಟರ್ ಪ್ಲಾನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾಯಕರು ಮಾತನಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವೇ, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಅವರು ಇವ್ರ ಮೇಲೆ ವಾಗ್ದಾಳಿ ಮಾಡ್ತಾರೆ, ಇವರು ಅವ್ರ ಮೇಲೆ ವಾಗ್ದಾಳಿ ಮಾಡ್ತಾರೆ. ಅಂತಿಮವಾಗಿ ಅಲ್ಟಿಮೇಟ್ ಆಗಿ ಬಂದು ಮೋದಿ ಹೆಸರಿಗೆ ಬಂದು ನಿಲ್ತಾರೆ. ಮೋದಿಯವರು ಪ್ರಧಾನಿ ಆಗಬೇಕು, ಆ ಕಾರಣಕ್ಕೋಸ್ಕರವಾಗಿ ನಾವು 2-3 ತಿಂಗಳು ಸೈಲೆಂಟ್ ಆಗಿರ್ತೇವೆ, ಆ ನಂತರ ನೋಡ್ತಾ ಇರಿ ಅನ್ನೋ ಮಾತುಗಳನ್ನು ಭಾಳಷ್ಟು ನಾಯಕರುಗಳು BJPಯಲ್ಲಿ ಹೇಳುವಂಥವ್ರು ಇದ್ದಾರೆ. ಈಗ ಶೋಭಾ ಕರಂದ್ಲಾಜೆಯವರು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ ಬಳಿಕ ಸೂಕ್ಷ್ಮವಾಗಿ ಒಂದು 2-3 ಸಂದೇಶಗಳನ್ನು ರವಾನೆ ಮಾಡಿದ್ರು. ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ, ಅಂದರೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗೋ ಬ್ಯಾಕ್ ಏನಿತ್ತು ಅದನ್ನು ಪ್ರಾಯೋಜಿತ ಅಂತಲೂ ಕೂಡ ಸ್ಪಷ್ಟವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಟಾಂಗನ್ನು ಕೊಟ್ಟರು. ಆ ಒಂದು ಪ್ರಾಯೋಜಿತ ಅಂದರೆ ಯಾರೋ ಒಬ್ಬರು ಟಿಕೆಟನ್ನು ಪಡೆಯೋದಕ್ಕಾಗಿ ಪ್ರಾಯೋಜಿತ ಪ್ರತಿಭಟನೆಯನ್ನು ಮಾಡಿಸಿದ್ರು. ಅದರಲ್ಲಿ ಅವರೂ ಕೂಡ ಸಕ್ಸಸ್ ಆಗಲಿಲ್ಲ. ಹಾಗಾಗಿ ಅಲ್ಲಿನ ಒಂದು ವಿರೋಧದಿಂದಾಗಿ ನನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ರು. ವರಿಷ್ಠರು ನನ್ನ ನಾಯಕತ್ವದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು. ಪಕ್ಷದಲ್ಲಿ ಯಾರು ಒಂದು ರೀತಿಯಲ್ಲಿ ಈ ರೀತಿ ವಿರೋಧವನ್ನು ಮಾಡ್ತಾರೆ, ಪಕ್ಷದ್ರೋಹ ಚಟುವಟಿಕೆಯನ್ನು ಕೈಗೊಳ್ತಾರೆ ಮತ್ತು ಪಕ್ಷ ವಿರೋಧಿ ಒಂದು ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನು ಮಾಡ್ತಾರೆ, ಅದನ್ನು BJP ಹೈಕಮಾಂಡ್ ಸಹಿಸೋದಿಲ್ಲ. ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ನಾನೇ ಉದಾಹರಣೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಇದರ ಮೂಲಕ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ, ಅಂದರೆ CT ರವಿ ಕೂಡ ಈ ಒಂದು ವಿಚಾರವಾಗಿ ನಾನೇನು ನನ್ನ ನಿಷ್ಠೆಯನ್ನು ಎದೆ ಬಗೆದು ತೋರ್ಸೋಕ್ಕಾಗುತ್ತಾ ಅಂತ 10-15 ದಿನಗಳ ಹಿಂದೆ ಕೂಡ ಹೇಳಿದರು. ಜೊತೆಗೆ ಯಡಿಯೂರಪ್ಪನವರು ಚಿಕ್ಕಮಗಳೂರಲ್ಲಿ ಹೋಗಿ ನಿಂತ್ಕೊಂಡು ಇಲ್ಲ ಇದು ಪಿತೂರಿ ಷಡ್ಯಂತ್ರ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಹೇಳಿದರು. ಆ ಸಂದರ್ಭದಲ್ಲಿ ಪಕ್ಷದೊಳಗಡೆ ಈ ವಿಚಾರವಾಗಿ ಇನ್ನೂ ಕೂಡ ಅದೇ ರೀತಿಯ ಸಮರ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಅದನ್ನು ಬಹಿರಂಗವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಮೋದಿ ಎಂಬ ಹೆಸರಿನ ಶಕ್ತಿ ಅಡ್ಡ ಬರ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಒಳೇಟು ಕೊಡೋದಕ್ಕೆ ಏನಾದರೂ ಮುಂದಾದರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ ಅನ್ನೋ ಸಂದೇಶವನ್ನು ಕೂಡ BJP ಹೈಕಮಾಂಡ್ ರವಾನಿಸ್ದಂಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೆ ಆಫ್ಟರ್ ಲೋಕಸಭೆ ಎಲೆಕ್ಷನ್ ಬಳಿಕ ಇದು ಇನ್ನಷ್ಟು ನಾಯಕತ್ವದ ಮೇಲೆ, ರಾಜ್ಯ BJP ಮೇಲೆ ಪರಿಣಾಮಗಳನ್ನು ಬೀರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.